ಸರ್, ಈ ಯತ್ನಾಳ್ ಅವ್ರದ್ದು ಉಚ್ಚಾಟನೆ ಆಗಿದೆ. ತಾವು ಕೂಡ ದೆಹಲಿಗೆ ಬಂದಿದ್ದರು, ಅನ್ನೋದು ಬಿಟ್ಟು ನಾನು ದೆಹಲಿಗೆ ಬಂದಿದ್ದು ಒಂದು ಸುಪ್ರೀಂ ಕೋರ್ಟ್ನ ಕೇಸ್ ಹಿನ್ನೆಲೆಯಲ್ಲಿ. ಬಂದಾಗ ಭಾಜಪದ ಕಾರ್ಯಾಲಯಕ್ಕೆ ಹೋಗಿ ಬಂದೆ ಈಗಾಗಲೇ. ಇನ್ನು ನಮ್ಮ ರಾಜ್ಯದವರು ಸೇರಿದಂತೆ ಕೇಂದ್ರೀಯ ನಾಯಕರನ್ನ ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿದರೆ ಭೇಟಿ ಮಾಡ್ತೀನಿ. ಭಾಳ ಸರಿ ಹೇಳಿದ್ದೀನಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಆ ತತ್ವ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ಕೆ ಬಯಸೋದಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಏನಾದ್ರು ಹೇಳಿದ್ರೆ ಅದಕ್ಕೆ ಅರ್ಥ ಬೇರೆ ಬೇರೆಯೇ ಅವ್ರವ್ರ ಮುಗಿನ ನೇರಕ್ಕೆ ಸ್ವೀಕಾರ ಮಾಡ್ತಾರೆ. ಹಂಗಾಗಿ ಏನು ಹೇಳದೇ ಇರೋದೇ ಒಳ್ಳೆಯದು. ಈಗ ಯತ್ನಾಳ್ ಅವರ ಉಚ್ಚಾಟನೆಯಾದ ಬಳಿಕ ಬಹುತೇಕ ಸ್ವಾಮೀಜಿಗಳಿರ್ಬೋದು, ಜೊತೆಗೆ ಬಹುತೇಕ ಕೆಲವೊಂದಿಷ್ಟು BJPಯ ನಾಯಕರು, ಹಿರಿಯರು ಎಲ್ಲರೂ ಕೂಡ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಹೈಕಮಾಂಡ್ ಅಂತ ಹೇಳ್ತಾರೆ. ತಾವು ಹೇಗೆ ನೋಡ್ತಾರೆ? ನಾನು ಕೆಲವನ್ನೆಲ್ಲ ಕಾಲಕ್ಕೆ ಬಿಡ್ತೀನಿ. ಈಗ ಕೆಲವನ್ನೆಲ್ಲ ಕಾಲ ನಿರ್ಣಯ ಮಾಡುತ್ತೆ. ಟೈಮ್ ವಿಲ್ ಡಿಸೈಡ್ ಕೆಲವು ಸಂಗತಿಗಳನ್ನು. ನಾವೀಗ ಏನಾರು ಹೇಳಿಬಿಟ್ರೆ ಇದೇ ಅಂತಿಮ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 2013ರಲ್ಲಿ ಏನಾಯಿತು, 23ರಲ್ಲಿ ಏನಾಯಿತು ನಾವು ನೋಡಿದ್ದೀವಿ. 24ರ ಲೋಕಸಭಾ ಚುನಾವಣೆಗೆ 13ರಲ್ಲಾಗಿದ್ದು 14ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಿರ್ಣಯಗಳು ಬದಲಾಗಿದ್ದು, 23ರ ವಿಧಾನಸಭಾ ಚುನಾವಣೆಯಲ್ಲಾಗಿದ್ದು 24ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಬದಲಾಗಿತ್ತು. ಹಾಗಾಗಿ ಏನೇನಾಗುತ್ತೆ ಅನ್ನೋದನ್ನು ಇವತ್ತು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದನ್ನು ಕೆಲವನ್ನೆಲ್ಲ ಕಾಲ ಹೇಳಬೇಕಾಗತ್ತೆ. ಅದನ್ನೆಲ್ಲ ಕಾಲಕ್ಕೆ ಬಿಡ್ತೀನಿ.